ಹಾಯ್ ಎಲ್ಲ ನಮಸ್ತೆ, ನಾನು ಗಜಾನ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿಮಗೆ ಅನ್ಲಿಮಿಟೆಡ್ ಫುಡ್ ಎಲ್ಲಿದೆ ಅಂತ ತೋರಿಸ್ಕೊಡುವಂತಹ ಚಿಕ್ಕ ಪ್ರಯತ್ನ. ನಾವಿವತ್ತು ಬಂದಿದ್ದೀವಿ ARR ರೆಸ್ಟೋರೆಂಟ್ ಹತ್ರ. ARR ಗ್ರ್ಯಾಂಡ್ ಫೈನ್ ಅಂತ ಡೈನಿಂಗ್ ರೆಸ್ಟೋರೆಂಟ್ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ಏನಪ್ಪ ಅಂದರೆ ಅನ್ಲಿಮಿಟೆಡ್ ಫುಡ್ ಕೊಡ್ತಾರೆ. ಇಲ್ಲಿ ನೀವು ಏನು ನೋಡ್ತಾ ಇದ್ದಿರುವಾಗ 25ಕ್ಕೂ ಹೆಚ್ಚು ಐಟಮ್ಗಳು ಅನ್ಲಿಮಿಟೆಡ್ ಆಗಿರುತ್ತೆ. ಸೌತ್ ಇಂಡಿಯನ್ ಫುಡ್ಡು, ಬಾಳೆ ಎಲೆ ಊಟ. ತುಂಬ ಜನ ಬಾಳೆ ಎಲೆ ಊಟ ಹುಡುಕ್ತಾ ಇರ್ತೀರಾ, ಇಲ್ಲಾಂದರೆ ಮಲ್ಲೇಶ್ವರಮು ಆ ಕಡೆ ಈ ಕಡೆ ಎಲ್ಲ ಹೋಗ್ತಾ ಇರ್ತೀರಾ. RR ನಗರದಲ್ಲೇ ಒಂದು ಹೊಸದಾಗಿ ಓಪನ್ ಆಗಿರುವಂತಹ ARR ಗ್ರ್ಯಾಂಡ್ ಫೈನ್ ಡೈನಿಂಗ್ ರೆಸ್ಟೋರೆಂಟ್ ಅಂತ ಹೇಳ್ಬಿಟ್ಟು ಇದು ಓಪನ್ ಆಗಿರೋದು ರೀಸೆಂಟಾಗಿ 6ನೇ ತಾರೀಕಿಂದ, ಡಿಸೆಂಬರ್ 6th ಇದು ಆಗಿದೆ. ಇಲ್ಲಿ ತುಂಬ ಜನ ಹೇಳಿದ್ರು ಏನಪ್ಪ ಅಂದರೆ ಈ ಏರಿಯಾದಲ್ಲಿ ಈ ಥರದ ಒಂದು ರೆಸ್ಟೋರೆಂಟ್ ಬೇಕಿತ್ತು, ಈ ಏರಿಯಾದಲ್ಲಿ ಈ ರೀತಿಯ ಬಾಳೆ ಎಲೆ ಊಟದ ಒಂದು ರೆಸ್ಟೋರೆಂಟ್ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳಿದ್ರು. ಅದಕ್ಕೋಸ್ಕರ ಅದನ್ನು ತಂದಿದ್ದಾರೆ ARR ಗ್ರ್ಯಾಂಡ್ ಹೋಟೆಲ್ ಅವರು ಅಂತಲೇ ಹೇಳ್ಬೋದು. ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಇವಾಗ ಏನಪ್ಪ ಅಂದರೆ ಇಲ್ಲಿ ಎಷ್ಟು ಐಟಮ್ ಇದೆ, ಅದ್ರ ಜೊತೆಗೆ ದೋಸೆಯಿಂದ ಹಿಡಿದು ಕೆಲವೊಂದು ಐಟಮ್ಗಳೆಲ್ಲ ಹಿಡಿದು, ಈಗ ಮದುವೆ ಮನೆಯಲ್ಲಿ ಯಾವ ರೀತಿ ಹೋದಾಗ ನಿಮಗೆ ತಂದು ಬಡಿಸ್ತಾ ಇರ್ತಾರೆ, ಅದೇ ರೀತಿ ಇಲ್ಲಿ ತಂದು ಬಡಿಸ್ತಾ ಇರ್ತಾರೆ. ನಾವು ತಿಂತಾನೆ ಇರಬೇಕು. ಇದಿರೋದು 2nd ಫ್ಲೋರಲ್ಲಿ. ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ಸು, ಲೊಕೇಶನ್ನು ಎಲ್ಲ ಇದೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ತಿಂದವ್ರು ಏನು ಹೇಳ್ತಾರೆ ಅದೇ ರೀತಿ ಯಾವ ರೀತಿ ಇದೆ, ಅದ್ರ ಜೊತೆಗೆ ನಾವು ಊಟ ಮಾಡಿ ಟೇಸ್ಟ್ ಯಾವುದಿದೆ ಅಂತ ತೋರಿಸೋಣ ಬನ್ನಿ. ವೀಕ್ಷಕರೇ, ನಾವು ಬಂದಿದ್ದೀವಿ. ನಾವು ಇವಾಗ ಏನು ಹೇಳಿದ್ವಿ ನಿಮಗೆ ARR ಗ್ರ್ಯಾಂಡ್ ಹೋಟೆಲ್ಗೆ. ಇಲ್ಲಿ ನೋಡ್ಬೋದು ಎಷ್ಟು ಐಟಮ್ನ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು. ಇಲ್ಲಿ ನೋಡಿದ್ರೆ ಈಗ ಬೇಗ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಏನಂದರೆ ಇಲ್ಲಿ ನೋಡ್ಬೋದು ಪೂರಿ, ಅದೇ ರೀತಿ ದೋಸೆ, ಉಪ್ಪು, ಉಪ್ಪಿನಕಾಯಿ, ಸ್ವೀಟು, ಅದೇ ರೀತಿ ಪಲ್ಯ ವೆರೈಟಿಗಳು, ಅದೇ ರೀತಿ ಕಾಯಿ ಹೋಳಿಗೆ, ಇದು ಯಾವ ಹೋಳಿಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಬ್ಬಟ್ಟು ಕೊಟ್ಟಿದ್ದಾರೆ, ಅನ್ನ ಸಾರು, ಅದೇ ರೀತಿ 3 ಥರದ ರೈಸ್ ಇದೆ. ಓಕೆ, ನೋಡ್ಬೋದು ಎಷ್ಟೆಷ್ಟು ರೈಸ್ ಇದೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ವೆಲ್ಕಮ್ ಡ್ರಿಂಕು ಫಸ್ಟೇ ಹೇಳಬೇಕಾಗಿತ್ತು. ವೆಲ್ಕಮ್ ಡ್ರಿಂಕಿಂದ ಹಿಡಿದು ವಾಟರ್ ಬಾಟಲು, ಅದ್ರ ಜೊತೆಗೆ ಕೊನೆಯದಾಗಿ ಐಸ್ ಕ್ರೀಮು. ಓಕೆ, ಐಸ್ ಕ್ರೀಮ್ನು ಕೂಡ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಐಟಮು ಕೂಡ ನಮಗೆ ಅನ್ಲಿಮಿಟೆಡ್ ಆಗಿ ಸಿಗುತ್ತೆ. ಎಷ್ಟು ಬೇಕಾದರೂ ತಿನ್ಬೋದು. ಫ್ಯಾಮ್ಲಿ ಅಂತ ಬರೋಕ್ಕೆ ಆಂಬಿಯನ್ಸ್ ಮಾತ್ರ ಸೂಪರ್ ಆಗಿದೆ. ಅದ್ರ ಜೊತೆಗೆ ಈಗ ಒಂದೊಂದಾಗೆ ಸ್ಟಾರ್ಟ್ ಮಾಡೋಣ. ಈಗ ಅದ್ರ ಜೊತೆಗೆ ಫಸ್ಟು ನಾನು ಸ್ವೀಟ್ ನೋಡ್ಬಿಡ್ತೀನಿ. ಸ್ವೀಟಿಂದಲೇ ಶುರು ಮಾಡೋಣ. ಕೇಸರಿ ಬಾತ್ ಇದೆ. ಸೂಪರಾಗಿದೆ. ಅದ್ರ ಜೊತೆಗೆ ದೋಸೆ ನೋಡ್ಬೋದು. ದೋಸೆಗೆ ಸಾಗು, ಅದೇ ರೀತಿ ಇಲ್ಲಿ ಟೇಸ್ಟ್ ಹೇಗಿದೆ? ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಇದನ್ನು ಟೇಸ್ಟ್ ಮಾಡಿಬಿಡೋಣ ಫಸ್ಟಿಗೆ. ಹೋಳಿಗೆ ನೋಡಿ ತುಪ್ಪ ಹೆಂಗೆ ಹಾಕ್ತಾರೆ ಅಂದರೆ ಆ ತುಪ್ಪ ಸುರಿತಾನೇ ಇರ್ತಾರೆ. ಹೋಳಿಗೆ ಸೂಪರಾಗಿದೆ. ಲೆಮನ್ ರೈಸು, ಸಖತ್ತಾಗಿದೆ. ಎಲ್ಲನೂ ಕೂಡ ಅನ್ಲಿಮಿಟೆಡು. ರೀಸೆಂಟಾಗಿ ಓಪನ್ ಆಗಿದೆ ಇದು. ಸೂಪರಾಗಿದೆ. ವೆಲ್ಕಮ್ ಡ್ರಿಂಕ್ ಆಗಲೇ ಕುಡಿಬಿಡ್ತೀನಿ. ವೆಲ್ಕಮ್ ಡ್ರಿಂಕಿಂದ ಹಿಡಿದು ಇದೆಲ್ಲವೂ ಕೂಡ ಅನ್ಲಿಮಿಟೆಡು. ಲೊಕೇಶನ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಬನ್ನಿ ಟೇಸ್ಟ್ ನೋಡಿ. ಅದ್ರ ಜೊತೆಗೆ ಪೂರಿ ಒಂದು ನೋಡ್ಬಿಡೋಣ ಇರಿ. ಸೂಪರಾಗಿದೆ. ತುಂಬ ಜನ ಒಂದು ವೆಜ್ ರೆಸ್ಟೋರೆಂಟ್ನ ಹುಡುಕ್ತಾ ಇರ್ತೀರ. ಒಂದು ಒಳ್ಳೆ ರೆಸ್ಟೋರೆಂಟ್ ಅಂದರೆ ಇಲ್ಲಿ RR ನಗರದಲ್ಲಿದೆ. ಮಿಸ್ ಮಾಡಬೇಡಿ, ಬನ್ನಿ. ನಮಸ್ತೆ. ಫುಡ್ ಎಲ್ಲ ಹೇಗಿದೆ? ತುಂಬ ಚೆನ್ನಾಗಿದೆ. ಆ್ಯಂಬಿಯನ್ಸು ಎಲ್ಲ ಚೆನ್ನಾಗಿದೆ. ಕ್ಲೀನ್ನೆಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಫುಡ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ. ಆಮೇಲೆ ಎಲ್ಲ ಹಾಟ್ ಸರ್ವ್ ಮಾಡ್ತಾರೆ. ಯಾವುದು ಏನು ಮುಂಚೆ ಮಾಡಿ ಇಟ್ಟಿದ್ದು ತೊಗೊಂಬರೋವಂಥದ್ದು ಆ ಥರದ್ದೇನು ಅಬ್ಸರ್ವ್ ಮಾಡಿಲ್ಲ ನಾನು. ಆಮೇಲೆ ಎವ್ರಿಥಿಂಗ್ ಈಸ್ ನೈಸ್. ಸರ್ವಿಸ್ ಎಲ್ಲ ಹೇಗಿದೆ? ಸರ್ವಿಸ್ ತುಂಬ ಚೆನ್ನಾಗಿದೆ. ಕ್ವಿಕ್ಕಾಗಿ ಸರ್ವ್ ಮಾಡ್ತಾರೆ. ಆಮೇಲೆ ಏನೇ ಕೇಳಿದ್ರು ಎಲ್ಲನೂ ಅವರೇ ಬಂದು ಎಕ್ಸ್ಟ್ರಾ ಕೇಳ್ತಾರೆ ನಿಮಗೆ ಬೇಕಾ ಅಂತ. ಎಲ್ಲ ತುಂಬ ಚೆನ್ನಾಗಿದೆ. ಅನ್ಲಿಮಿಟೆಡ್ ಅಂತ ಹೇಳ್ತಾರೆ, ಎಲ್ಲ ಅನ್ಲಿಮಿಟೆಡ್? ಎಲ್ಲನೂ ಅನ್ಲಿಮಿಟೆಡ್ ಇದೆ. ಎಷ್ಟು ಬೇಕಾದ್ರೆ ಹಾಕ್ಸ್ಬೋದು, ಎಷ್ಟು ಬೇಕಾದ್ರೆ ನೀವು ಫುಡ್ನ ಕನ್ಸ್ಯೂಮ್ ಮಾಡುವ ಆ ಥರದ್ದೆಲ್ಲ ಏನಿಲ್ಲ. ತುಂಬ ಚೆನ್ನಾಗಿದೆ. ಎಷ್ಟು ಐಟಮ್ ಇದೆ ಸರ್? ಹಾಂ, ಎಷ್ಟು ಐಟಮ್ಸ್ ಇದೆ?
ಏನೆಲ್ಲ ಕೊಡ್ತಾರೆ? ಫಸ್ಟು ಬರ್ತಿದ್ದಂಗೆ ನಿಮಗೆ ವೆಲ್ಕಮ್ ಜ್ಯೂಸ್ ಕೊಡ್ತಾರೆ, ವೆಲ್ಕಮ್ ಡ್ರಿಂಕ್ ಇರುತ್ತೆ. ಅದಾದಮೇಲೆ ನಿಮಗೆ ಪೂರಿ ಮತ್ತು ದೋಸೆ ಕೊಡ್ತಾರೆ. ಅದಾದಮೇಲೆ 2 ಟೈಪ್ಸ್ ಆಫ್ ಕಲರ್ ರೈಸ್ ಕೊಡ್ತಾರೆ. ಆಮೇಲೆ ಅನ್ಲಿಮಿಟೆಡ್ ರೈಸು ಫಾರ್ ಸಾಂಬಾರ್, ರಸಮ್ ಆ್ಯಂಡ್ ಕರ್ಡ್ ಈ ಥರ ಇರುತ್ತೆ. ಸೈಡ್ಸು 2 ಥರ ಸೈಡ್ಸ್ ಇರುತ್ತೆ. ಆಮೇಲೆ ಸಾಗು ಮತ್ತು ದಾಲ್ ಇರುತ್ತೆ. ಆಮೇಲೆ ಸ್ವೀಟು, ಅದ್ರ ಜೊತೆಗೆ ಒಬ್ಬಟ್ಟು. ಎಲ್ಲ ಚೆನ್ನಾಗಿದೆ. ಒಬ್ಬಟ್ಟೆಲ್ಲ ಬಿಸಿ ಬಿಸಿಯಾಗೆಲ್ಲ ಕೊಟ್ಟಿದ್ರು, ತುಂಬ ಚೆನ್ನಾಗಿ ಬಂದಿತ್ತು. ಬೇರೆ ಕಡೆ ಊಟ ಮಾಡಿರ್ತಾರೆ, ಬೇರೆ ಕಡೆ ಏನು ಡಿಫ್ರೆನ್ಸ್ ಇದೆ? ಇಲ್ಲಿ ನಮ್ಮದು ಸೌತ್ ಇಂಡಿಯನ್ ಎಸ್ಪೆಷಲಿ ಬೇರೆ ಆರ್ ಆರ್ ನಗರದಲ್ಲೆಲ್ಲ ನೋಡಿದ್ರೆ ನಿಮಗೆ ಆಂಧ್ರ ಸ್ಟೈಲ್ ಫುಡ್ ಜಾಸ್ತಿ ಇರುತ್ತೆ. ಆ್ಯಂಡ್ ವಿ ಹ್ಯಾವ್ ಕಮ್ ಟು ಕನ್ನಡಲ್ಲಿ ಮಾತಲ್ಲ, ರಾಜರಾಜೇಶ್ವರಿ ನಗರ್ನಲ್ಲಿ ನಾವು ಸಿಸ್ಟರ್ಸ್ ಎಲ್ಲ ಮೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ನನ್ನ ಬ್ರದರು ಸ್ಟೇಸ್ ಇನ್ ರಾಜೇಶ್ವರಿ ನಗರ್ ಸೈಡ್ ಹೊಸದಾಗಿ ಒಂದು ಆರ್ ನಗರ್ ಭರ್ಜರಿ ಭೋಜನ ಅದು ಓಪನ್ ಆಗಿದೆ. ಅಲ್ಲಿ ಮೀಟ್ ಮಾಡೋಣ, ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು. ಸೊ ವಿ ಕ್ಯಾನ್ ಟಾಕ್ ಅಂತ ಹೇಳಿ. ದಿಸ್ ಈಸ್ ಪರ್ಫೆಕ್ಟ್ ಆ್ಯಂಬಿಯನ್ಸ್. ನಮಗೆ ಫುಡ್ ಈಸ್ ಆಲ್ಸೋ ಇಂಟ್ರೂಷನ್ ಅಂತ ಇಲ್ಲ, ಇಟ್ ಈಸ್ ಆ್ಯಡೆಡ್ ಟು ಅವರ್ ಮೀಟ್. ಚೆನ್ನಾಗಿದೆ ಎಲ್ಲ. ಭರ್ಜರಿ ಭೋಜನ ಆ್ಯಸ್ ಯೂಶ್ವಲ್ ಊಟ, ಸ್ಟ್ಯಾಂಡರ್ಡ್ ಇಸ್ ಗುಡ್. ಎಲ್ಲ ವಿ ಆರ್ ಎಂಜಾಯಿಂಗ್. ವಿ ಮಿಸ್ ಸಮ್ ಆಫ್ ಅವರ್ ಫ್ರೆಂಡ್ಸ್ ಹೂ ಆರ್ ಸಪೋಸ್ ಟು ಕಮ್, ಬರಲಿಲ್ಲ. ನೈಸ್, ಇಟ್ ಈಸ್ ಎ ನೈಸ್ ಎಕ್ಸ್ಪೀರಿಯನ್ಸ್. ಟೇಸ್ಟ್ ಇಸ್ ಗುಡ್ ಆ್ಯಸ್ ಯೂಶ್ವಲ್. ಭರ್ಜರಿ ಭೋಜನ ಎಲ್ಲಿ ಹೆಂಗಿರುತ್ತೋ ಅದೇ ಥರ ಇರುತ್ತೆ. ಈಗ ಬಾಳೆಲೆ ಹಾಂ, ಬಾಳೆ ಎಲೆ. ಎಲ್ಲ ಅನ್ಲಿಮಿಟೆಡ್ ಬಿಡಿಸ್ತಾರೆ ಆರ್ಡರ್ ಮಾಡಿ. ಎಸ್, ಗುಡ್, ಸಾಕು ನಮ್ಗೆ. ಅದೇ ಅವ್ರು ಹೇಳಿದಾರೆ, ಹೊಟ್ಟೆ ಅನ್ಲಿಮಿಟೆಡ್ ಅಲ್ಲ. ದಿಸ್ ಈಸ್ ಅನ್ಲಿಮಿಟೆಡ್. ವಿ ಆರ್ ಎಂಜಾಯಿಂಗ್ ದ ಫೇರ್. ವಿ ಆರ್ ಸ್ಪೆಂಡಿಂಗ್ ಎ ಪ್ಲೆಸೆಂಟ್ ಟೈಮ್ ಆಫ್ಟರ್ನೂನ್. ಆ್ಯಂಡ್ ವಿಲ್ ಕಮ್ ಬ್ಯಾಕ್, ಡೆಫಿನೆಟ್ಲಿ ಕಮ್ ಬ್ಯಾಕ್ ವಿತ್ ಮೋರ್ ಆಫ್ ಅವರ್ ಫ್ರೆಂಡ್ಸ್. ಓಕೆ ಮೇಡಮ್, ಈಗ ರೇಟಿಂಗ್ ಕೊಡೋದಾದ್ರೆ 10ಗೆ ಎಷ್ಟು ಕೊಡ್ತೀರಾ? ಅದನ್ನು ಫುಲ್ ಕಂಪ್ಲೀಟ್ ಮಾಡಿದ್ಮೇಲೆ ಹೇಳ್ಬೋದು. ಎಸ್, ಥ್ಯಾಂಕ್ ಯು. ನಾನು ಚಂದ್ರಶೇಖರ್ ಅಂತ, ನಾನು ಸಿಸ್ಟರ್ ಜೊತೆ ಬಂದಿದ್ದೀನಿ ಇಲ್ಲಿ ಊಟಕ್ಕೆ. ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ, ಊಟನೂ ಎಲ್ಲ ಚೆನ್ನಾಗಿದೆ. ಕೇಳಿ ಬಡಿಸ್ತಾರೆ. ಆ್ಯಂಡ್ ರೇಟ್ಸ್ ಆರ್ ಆಲ್ಸೋ ರೀಸನಬಲ್. ಎಲ್ಲ ಅನ್ಲಿಮಿಟೆಡ್ ಸರ್? ಹಾಂ, ಎಲ್ಲ ಅನ್ಲಿಮಿಟೆಡ್? ಎಲ್ಲ ಅನ್ಲಿಮಿಟೆಡು. ಆದರೆ ನಮಗೆ ಹೊಟ್ಟೆ ಅನ್ಲಿಮಿಟೆಡ್ ಇಲ್ಲ. ಅದಕ್ಕೋಸ್ಕರ ಹೊಟ್ಟೆ ನೋಡ್ಕೊಂಡು ತಿನ್ನಬೇಕು. ಬಟ್ ಕೇಳಿದ್ರಲ್ಲ ಪಾಪ, ಇನ್ನೂ ಬೇಜಾರು ಮಾಡ್ಕೊಳ್ದೆ ನಾವು ಇಷ್ಟ ಬಂದಂಗೆ ನಾವು ಕೇಳ್ದಂಗೆ ಬಡಿಸ್ತಾಯಿದ್ರು. ಟೇಸ್ಟ್ ಎಲ್ಲ ಹೇಗಿದೆ ಸರ್? ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಓನ್ಲಿ ಥಿಂಗ್ ಈಸ್ ಸರ್ವಿಸ್ ಪಾಯಿಂಟ್ ಆಫ್ ಇಂದ ಸ್ವಲ್ಪ ದೇ ಟು ಗೆಟ್, ಸ್ವಲ್ಪ ದಿವಸ ಆಗ್ತಾ ದೇ ವಿಲ್ ಗೆಟ್ ಯೂಸ್ ಟು ದಿ ಅವರ್ ಟೈಪ್ ಆಫ್ ಇದು. ನೀವು ಫಸ್ಟ್ ಟೈಮ್ ಬಂದಿದ್ದೀರಿ ಸರ್ ಇಲ್ಲಿಗೆ? ಇಲ್ಲ, ನಾನು ಸೆಕೆಂಡ್ ಟೈಮ್ ಬಂದೆ. ಸೆಕೆಂಡ್ ಟೈಮ್ ಬಂದಿದ್ದೀರಿ. ಹೌದು. ಈಗ ಬೇರೆ ರೆಸ್ಟೋರೆಂಟಲ್ಲಿ ಊಟ ಮಾಡೋದು ಇಲ್ಲಿ ಮಾಡೋದು ಏನು ಡಿಫ್ರೆನ್ಸ್ ಸರ್? ತುಂಬ ಏನು ಡಿಫ್ರೆನ್ಸ್ ಇಲ್ಲ. ಅದೇ ಈ ಸ್ವಲ್ಪ ಹೊಸದು, ಜಾಗ ಚೆನ್ನಾಗಿದೆ, ಅಷ್ಟು ಲೆಸ್ ಕ್ರೌಡೆಡ್ ಅಂತ. ಬೇರೆ ಕಡೆ ಎಲ್ಲ ತುಂಬ ಕ್ಯೂ ಇರೋದು, ದಬ ಅಂತ ಬಡಿಸ್ಬಿಡೋದು, ಆ ಥರ ಅರ್ಜೆಂಟ್ ಮಾಡ್ತಾರೆ. ಇಲ್ಲಿ ಆರಾಮಕ್ಕೆ ಫ್ಯಾಮಿಲಿ ಟೈಪಲ್ಲಿ ಕೂತ್ಕೊಂಡು ಯು ಕ್ಯಾನ್ ಈಟ್. ನಾವು ಇಲ್ಲೇ ಆರ್ ನಗರ ಐಡಿಯಲ್ ಹೋಮ್ಸಲ್ಲಿ ಇದ್ದೀವಿ. ರೆಕಮೆಂಡ್ ಮಾಡ್ಬೋದಾ ಬೇರೆ? ಡೆಫಿನೆಟ್ಲಿ ಮಾಡ್ಬೋದು. ಫ್ಯಾಮಿಲಿ, ಎಸ್ಪೆಷಲಿ ಫಾರ್ ಫ್ಯಾಮಿಲಿ ಯು ಕ್ಯಾನ್ ರೆಕಮೆಂಡ್. ಕಾಮಾಗಿ ಪೀಸ್ಫುಲ್ಲಾಗಿ ತಿನ್ನಬೇಕು. ಬೇರೆ ಕಡೆ ನುಗ್ಕೊಂಡು ಜಾಗ ಕಾಯ್ಕೊಂಡು ದಡಬಡ ಅಂತ ತಿನ್ನೋ ಬದಲು ದಿಸ್ ಈಸ್ ಎ ಕಾಮ್ ಪ್ಲೇಸ್, ತಿನ್ಬೋದು. ಇಲ್ಲೇನೂ ಇರಲಿಲ್ಲ. ಈ ಸ್ಕೂಲ್ ಮೊದಲು ಶುರು ಮಾಡಿದರು, ಸ್ವಗ್ರಾಣಿ ಸ್ಕೂಲ್ ಬರ್ತಾ ಇಲ್ಲಿರೋದು. ಹಾಂ, ಅಲ್ಲಿ ನಾನು ಶುರು ಮಾಡಿ ಇದೆಲ್ಲ ಮಾಡಿ ಇಲ್ಲೆಲ್ಲ ಲೋನ್ಲಿ ನಾವು ಹೇಗೆ ಬರ್ತಾಯಿದ್ವಿ ಅಂತಂದರೆ ಅವಾಗ ಏನೂ ಸಿಗ್ತಿರ್ಲಿಲ್ಲ. ನಾವೇನಾದ್ರು ಒಂದು ಫಂಕ್ಷನ್ಸ್ ಇದು ಅಂದರೆ ಮನೆಯಿಂದ ಮಾಡಿ ಕುಡ್ಕೊಂಡು ತೊಗೊಂಡ್ಬರ್ತಾಯಿದ್ವಿ. ಆವಾಗ ನಿಮ್ಮ ಥರ ಇದ್ದಿದ್ರೆ ಎಷ್ಟು ಅನುಕೂಲ ಆಗ್ತಿತ್ತು. ಈಗ ಈ ವಯಸ್ಸಲ್ಲಿ ಈಗಲೂ ಮಾಡ್ತೀವಿ, ಆಗೋದಿಲ್ಲ ಅಂದರೆ ಅವರು ನಮ್ಮ ಸೌತ್ ಇಂಡಿಯನ್ ತಿಂಡಿ, ನಮ್ಮ ಕ್ರಿಶ್ಚಿಯನ್ಸ್ ಅವರು ಸಿಸ್ಟರ್ಸ್ ಎಲ್ಲ ನಮ್ಮ ಅಡುಗೆ ಅದನ್ನೆಲ್ಲ ಇಷ್ಟಪಟ್ಟು ನನ್ನ ಕೈಲಿ ಮಾಡಿಸ್ಕೊಂಡ್ಬರ್ತಾ ತೊಗೊಂಡೋಗಿ ಕೊಡ್ತಿದ್ದೆ. ಒಂದು ಸತಿ ಅವ್ರ ಕಿಚನ್ಗೆ ಕರ್ಕೊಂಡು ನನಗೆ ಹೋಗಿ ಮಾಡಿಸ್ತಾಯಿದ್ರು, ನನ್ನ ಕೈಲಿ ಮಾಡಿಸಿ ತೋರಿಸ್ತಾಯಿದ್ರು ಅಂತ. ಅವರು ಕೇರಳನವರು ದೋಸೆ ಮಾಡ್ತಾರೆ. ನೀವು ಹೇಗೆ ನನ್ನ ಮನೆಗೆ ಬಂದು ಸರ್ ಕರ್ಕೊಂಡ್ಬಂದು ಹೋಗಿ ನಾನೆಲ್ಲ ದೋಸೆ ಮಾಡಿ ಕೊಟ್ಟಿದ್ದೆ ಅವ್ರ ಮನೆಗೆ. ಇವಾಗ ನನಗೆ ಈಗ ಹೋದ ವರ್ಷ ನನ್ನನ್ನು ಚೀಫ್ ಗೆಸ್ಟಾಗಿ ಕರೆದು 25 ವರ್ಷ ಆಯಿತು. ನನಗೆ ಸನ್ಮಾನ ಮಾಡಿದ್ದು ಫೋಟೋ ಅದೆಲ್ಲ ಇದೆ, ಎಲ್ಲ ಮಾಡಿದ್ದಾರೆ. ಅಂತೂ ಈಗ ನೀವು ಇಲ್ಲಿ ಮಾಡಿ ಒಂದು ಒಳ್ಳೆ ಕೆಲಸ ಮಾಡಿದ್ದೀರಾ. ಮೇಡಮ್, ಫುಡ್ ಎಲ್ಲ ಹೇಗಿದೆ? ಸಿಗುತ್ತೆ ಇವಾಗ. ಊಟ ಟೇಸ್ಟ್ ಎಲ್ಲ ಅವ್ರೇನಾದ್ರು ಆರ್ಡ್ರ್ ಮಾಡ್ತಾರೆ. ಊಟ ಟೇಸ್ಟ್ ಎಲ್ಲ ಹೇಗಿದೆ? ಊಟದ ಟೇಸ್ಟ್ ಎಲ್ಲ ಹೇಗಿದೆ? ಊಟದ ಟೇಸ್ಟ್ ಹೇಗಿದೆ? ಉಡುಪಿ ಥರನೇ ಇದೆಯಾ ಊಟದ? ಇಲ್ಲ, ಎಲ್ಲ ಲೇಟ್ ಆಗಿದೆ ಅಲ್ಲಿ. ಅಲ್ಲ, ಇಲ್ಲಿ ಊಟ ಮಾಡಿದ್ರಲ್ಲ ಇವಾಗ ನೀವು, ಹೇಗಿದೆ ಟೇಸ್ಟು?
ಚೆನ್ನಾಗಿತ್ತು. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ನಾನು ಮಾಡ್ತೀನಿ. ನನಗೂ ಪ್ರೆಸ್ಟೀಜಲ್ಲಿ ಪ್ರೈಸ್ ಬಂದಿತ್ತು, ಪ್ರೆಸ್ಟೀಜ್ ಕುಕ್ಕಿಂಗಲ್ಲಿ. ಆಮೇಲೆ ಮಿಲ್ಕ್ ಮೇಡಲ್ಲಿ ಆವಾಗ ಓಶಿನ್ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು ಕನ್ನಡನಲ್ಲಿ. ಅದನ್ನು ನಾನು ಮಿಲ್ಕ್ ಮೇಡ್ ಇದರಲ್ಲಿ ಮಾಡಿದ್ದೆ. ನಮಗೆ ಅವಾಗೆಲ್ಲ ಈ ಥರ ದೊಡ್ಡ ಇದೆಲ್ಲ ಕೊಡ್ತಿರಲಿಲ್ಲ, ಏನೋ ಒಂದು ಕ್ಯಾಶು ಒಂದು ಇದು ಕೊಡ್ತಾಯಿದ್ರು. ನನಗೂ ಅಡುಗೆ ಇದರಲ್ಲಿ ಇಂಟ್ರೆಸ್ಟ್ ಇತ್ತು. KGF ಇದ್ವಿ ನಾವು. ಅಲ್ಲಲ್ಲಿ ಕ್ಲಬ್ಬಲ್ಲಿ ಏನಾದ್ರು ಮಾಡಿದಾಗ ಉಪ್ಪಿನಕಾಯಿ ಆ ಥರದ್ದು ಎಲ್ಲನೂ ಅದಕ್ಕೂ ಎಲ್ಲ ನನಗೆ ಪ್ರೈಸ್ ಬಂದಿದೆ. ಈ ಏರಿಯಾದಲ್ಲಿ ಮಾಡಿದ್ದು ಖುಷಿ ಆಯ್ತಮ್ಮ? ಒಳ್ಳೆ ಕೆಲಸ ಮಾಡ್ತಿದ್ರಿ, ಅದಕ್ಕೆ ನಾನು ಹೇಳಿ ಅನ್ನದಾತ ಸುಖಿ ಭವ ಅಂತ. ಈಗ ಈ ಆರ್ ಆರ್ ನಗರದಲ್ಲಿ ಇಂಥ ಒಂದು ಹೊಟ್ಟೆಗಾಗಿ ಬಟ್ಟೆಗಾಗಿ ಅಂತ ಹೇಳ್ತೀನಿ. ಸಂಗೀತದ ನಾನು ಸ್ಕೂಲಲ್ಲಿ ಮಕ್ಕಳ ಜೊತೆ ಇದರಿಂದ ಎಲ್ಲ ಫೀಲ್ಡಲ್ಲೂ ನಾನು. ಈಗ ಅಮ್ಮ ಈ ನೋಡಿ ಆರ್ ಆರ್ ನಗರದಲ್ಲಿ ಈಗ AR ಭರ್ಜರಿ ಭೋಜನ ಓಪನ್ ಮಾಡಿದ್ದು ತುಂಬ ಒಳ್ಳೇದಾಯ್ತಾ? ಚೆನ್ನಾಗಾಯ್ತಾ? ಸರ್ ನಮಸ್ತೆ. ನಾವು ಆ್ಯಕ್ಚುಲಿ ಆರ್ ಆರ್ ನಗರಲ್ಲಿ 25 ವರ್ಷದಿಂದ ಇದ್ದೀವಿ. ಲೈಕ್ ಇವಾಗ ಈ ಥರ ಪಾರ್ಟಿಯಲ್ಲಿ ನಾನು ಎಲ್ಲೂ ನೋಡಿಲ್ಲ. ಯಾಕೆಂದರೆ ಸಪ್ರೇಟ್ ಡೈನಿಂಗಿಗೆ ಅಥವಾ ಆಮೇಲೆ ಇವ್ರು ಕೊಡೋ ಸರ್ವೀಸಸ್ಸು ಬೆಸ್ಟ್ ಅನಿಸ್ತು. ಇವಾಗ ಬಂದಿರೋದು ಇವಾಗ ಪಾರ್ಟಿ ಹಾಲು. ಲೈಕ್ ಮೊದಲೆಲ್ಲ ಇವಾಗ ಇಂದ್ರಪ್ರಸ್ಥ ಇತ್ತು, ಎಲ್ಲ ಇತ್ತು. ಬಟ್ ಅದಕ್ಕಿಂತ ಇದು ಸ್ವಲ್ಪ ಸ್ಪೇಷಿಯಸ್ ಆಗಿ ಡಿಫ್ರೆಂಟ್ ಆಗಿದೆ. ಆಮೇಲೆ ಮೆನು ವೈಸು ಅಷ್ಟೇ. ಲೈಕ್ ನಮಗೆ ಬೇಕಾಗಿರೋದು 3 ಟೈಪ್ ಆಫ್ ಮೆನು ಇದೆ. ನಮಗೆ ಯಾವ ಥರ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಬೋದು ಸರ್. ಇಲ್ಲ, ಲೈಕ್ ಅದೇ ಹೇಳಿರಲ್ಲ, ಮಿನಿಮಮ್ 200 ಮೆಂಬರ್ಸ್ ಅಂತಿದೆ. 200 ಮೆಂಬರ್ಸ್ ತೊಗೊಂಡ್ರೆ ಅವ್ರು ಲೈಕ್ ಪಾರ್ಟಿ ಹಾಲ್ ಫ್ರೀ. ಹೌದು, ಮಿನಿಮಮ್ 200 ಮೆಂಬರ್ಸ್ ಇರಬೇಕು. ಇಲ್ಲ ಅಂದರೆ ಅವರು ಒಂದು ನಾಮಿನಲ್ ಚಾರ್ಜಸ್ ಮಾಡ್ತಾರೆ. ಅದು ಡಿಪೆಂಡ್ಸ್ ಯಾವ ಥರ ಕನ್ವೀನ್ ಮಾಡಬೇಕು ಆ ಥರದ್ದು. ಸರ್ ನನಗೆ ಗೊತ್ತಿರ್ಬೇಕಾದ್ರೆ ಒಂದು 250 to 300 ಕೂತ್ಕೋಬೋದು. ಲೈಕ್ ಫ್ಲೋಯಿಂಗ್ ಇರುತ್ತಲ್ಲ, 300ವರೆಗೂ ನಾವು ಇದು ಮಾಡ್ಕೋಬೋದು. ಬೇರೆ ಕಡೆ ಪಾರ್ಟಿಯಲ್ಲಿ ನೋಡಿದ್ರೆ ಸರ್? ಬೇರೆ ಕಡೆ ನೋಡಿದ್ವಿ, ಬಟ್ ಡಿಫ್ರೆನ್ಸು ಸ್ಪೇಷಿಯಸ್ಸು ಇನ್ನೊಂದು ಸಪ್ರೇಟ್ ಇದೆ. ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಲೈಕ್ ವೆಜ್ಜು ನಾನ್ ವೆಜ್ಗೆ ಡಿಫ್ರೆಂಟ್ ಫ್ಲೋರ್ಸ್ ಇದೆ. ಒಬ್ರಿಗೆ ವೆಜ್ ಆಗಿ ಬರೋಲ್ಲ, ಆಮೇಲೆ ಕೆಲವರು ನಾನ್ ವೆಜ್ಜು ಅಂತ ಇರ್ತಾರೆ. ಡಿಫ್ರೆಂಟಾಗಿ ಹೋದರೆ ಅವರು ಜನನೂ ಬರ್ತಾರೆ. ಅದೊಂದು